ಈಗ ಈಗಾಗಲೇ ನಿಮಗೆಲ್ಲ ಹೇಳಿದರೆ KSM ಹಾಸ್ಪಿಟಲಿಂದ ಇದು 2ನೇ ಕ್ಯಾಂಪ್ ನಮ್ಮ ಹಾಸ್ಪಿಟಲ್ ನಡೀತಾ ಇರೋದು. ನೀವೆಲ್ಲ ಕೇಳ್ಬೋದು ಸರ್ಕಾರಿ ಆಸ್ಪತ್ರೆಗೆ ಏನು ರೋಲ್ ಇದೆ ಇದರಲ್ಲಿ. KSM ಅವರು ಬರ್ತಾರೆ, ಕ್ರಿಯಾಶೀಲತೆಯವರು ಮಾಡ್ತಾರೆ, ಮತ್ತೆ ನಮ್ಮ ಪತ್ರಕರ್ತರ ಸಂಘದವರು ಮಾಡ್ತಾರೆ. ಸರ್ಕಾರಿ ಆಸ್ಪತ್ರೆದಲ್ಲಿ ಏನು ರೋಲ್ ಇದೆ ಅಂತ ನಾನು ಹೇಳ್ತೀನಿ. ಒಂದು 10 ವರ್ಷದ ಹಿಂದೆ ನೀವು ಆಲೋಚನೆ ಮಾಡಿದರೆ, ನಾಟ್ ಬೀಯಿಂಗ್ ಫಿಕ್ಸಿವ್, ಹೇಗಿದೆ ಅಂದರೆ ಸರ್ಕಾರಿ ಸಂಸ್ಥೆಗಳು ಅದರಷ್ಟಕ್ಕೆ ಕೆಲಸ ಮಾಡ್ತಾರೆ, ಪ್ರೈವೇಟ್ ಸಂಸ್ಥೆಗಳು ಅದರಷ್ಟಕ್ಕೆ ಕೆಲಸ ಮಾಡ್ತಾರೆ. KMC ಮಣಿಪಾಲು, ಬ್ಯಾಂಗ್ಳೂರು, ಏಜ್ ಆಸ್ಪತ್ರೆ, KS ಹೆಗ್ಡೆ, NFOಯ ಅಥವಾ ಯೂನಿಟಿ, ಇದೆಲ್ಲ ಹೆಸರುಗಳನ್ನು ನಾವು ಕೇಳಿದ್ದೀವಿ. ಸರ್ಕಾರಿ ಆಸ್ಪತ್ರೆ, ತಾಲೂಕು ಲೆವೆಲ್ ಹಾಸ್ಪಿಟಲ್, ಡಿಸ್ಟ್ರಿಕ್ಟ್ ಲೆವೆಲ್ ಹಾಸ್ಪಿಟಲ್, ವೆನ್ಲಾಗು, ಲೇಡಿ ಗೋಷನು, ಈ ರೀತಿ ನಮ್ಮದು 2 ಪ್ಯಾರಲಲ್ ಸಿಸ್ಟಮ್ಸ್ ಆಫ್ ಫಂಕ್ಷನ್. ಈಗೇನಾಗಿದೆ, ಯು ಕ್ಯಾನ್ ಸಿ ದಿಸ್ ಬೋತ್ ಆರ್ ಮರ್ಜಿಂಗ್. ಯಾಕೆ ಮರ್ಜ್ ಆಗ್ತಾ ಇದೆ? ಸರ್ಕಾರಿ ಆಸ್ಪತ್ರೆ ಇದು ಹೆಮ್ಮೆ ವಿಷಯ. ಸರ್ಕಾರಿ ಆಸ್ ಅ ಗವರ್ಮೆಂಟ್ ಎಂಪ್ಲಾಯಿ ಇಟ್ ಇಸ್ ಅ ಮ್ಯಾಟರ್ ಆಫ್ ಪ್ರೈಡ್. ಬಿಕಾಸ್ 10 ವರ್ಷ 15 ವರ್ಷದಿಂದ ನೀವು ಯಾರು ಮಂಗಳೂರು ದೊಡ್ಡ ಹಾಸ್ಪಿಟಲ್ ಅವ್ರಿಗೆ ಯಾರ್ದು ನಮಗೆ ಮಾತಾಡ್ಲಿಕ್ಕೆ ಸಿಗ್ತಿರ್ಲಿಲ್ಲ. ಅವ್ರು ನಮ್ಮ ಹತ್ರ ಬರೋದು ಆಮೇಲೆ ಅವರಿಗೆಲ್ಲ ಅಪ್ರೋಚ್ ಮಾಡಿ ಒಂದು ಪೇಷಂಟ್ ಕಳಿಸಿದ್ರೆ ನಾವೇ ಸ್ವತಃ ಹೋದ್ರು ಅಲ್ಲಿ. ಇಟ್ ವಾಸ್ ಅ ಡಿಫರೆಂಟ್ ಇಕ್ವೇಶನ್ ಅಟ್ ದ ಟೈಮ್. ನೌ ಥ್ಯಾಂಕ್ಸ್ ಟು ಆಲ್ ದ ಸ್ಕೀಮ್ಸ್, ಈಗ ಆಯುಷ್ಮಾನ್ ಬಂತು, ಯಶಸ್ವಿನಿ ಅಂದ್ರೆ ಇನ್ನೇನೋ ಬಂತು. ಇನ್ನು ಮುಂದೆ ಪ್ರೈವೇಟ್ ಹಾಸ್ಪಿಟಲ್ಗಳು ಎಷ್ಟೇ ನೀವು ಒಂದು ಸಣ್ಣ ನರ್ಸಿಂಗ್ ಹೋಮ್ ಇಟ್ಕೊಳ್ಳಿ, 100 ಬೆಡ್ ಇಟ್ಕೊಳ್ಳಿ, ಮಲ್ಟಿ ಸ್ಪೆಷಾಲಿಟಿ ಇಟ್ಕೊಳ್ಳಿ, ಮೆಡಿಕಲ್ ಕಾಲೇಜ್ ಇಟ್ಕೊಳ್ಳಿ, ಸರ್ಕಾರಿ ಸಂಸ್ಥೆಗಳ ಸಂಯೋಜನೆಯಲ್ಲಿ ಅವ್ರು ಕೆಲಸ ಮಾಡಬೇಕು. ದೇರ್ ಹ್ಯಾಸ್ ಟು ಬಿ ಅ ಮರ್ಜಿಂಗ್ ಪಾಯಿಂಟ್ ಬಿಟ್ವೀನ್ ಸರ್ಜರಿ, ದ ಪ್ರೈವೇಟ್ ಅಂಡ್ ದ ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್. ಆ ರೀತಿಯಲ್ಲಿ ಮಾತ್ರ ಕೆಲಸ ಮಾಡ್ಲಿಕ್ಕೆ ಆಗುತ್ತೆ. ಮೇಲೆ ದೇರ್ ಇಸ್ ನಥಿಂಗ್ ಲೈಕ್ ಇದು ಬರೀ ಪ್ರೈವೇಟ್ ಹಾಸ್ಪಿಟಲ್, ಇದು ಬರೀ ಗವರ್ಮೆಂಟ್ ಹಾಸ್ಪಿಟಲ್ ಅನ್ನೋದು ಇನ್ಮೇಲೆ ಕಷ್ಟ ಇದೆ. ಮುಂದಿನ another 50 years I don't think so that you can function separately. ಇದೆರಡು ಮರ್ಜ್ ಆಗಿದೆ. ಈ ಎಲ್ಲ ಕಾರಣಗಳಿಂದ ಆಗಿದೆ. ಫಾರ್ ಎಕ್ಸಾಂಪಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಉದ್ದೇಶ ಇದೆ ಗವರ್ಮೆಂಟ್ ಎಲ್ಲರೂ ಸರ್ಕಾರಿ ಆಸ್ಪತ್ರೆಗಳು ಆಗಬೇಕು. 100 ಬೆಡ್ ತಾಲೂಕು ಲೆವೆಲ್ ಏನಾಗಬೇಕು ಅದೆಲ್ಲೂ ಆಗಲೇಬೇಕು. ಫಾರ್ ಎಕ್ಸಾಂಪಲ್ ನೀವು ಸರ್ಜರಿ ಇದ್ದಾರೆ, ಅನಸ್ಥೆಟಿಸ್ ಇದ್ದೇನೆ, ನಾವೊಂದು ಅಪೆಂಡಿಕ್ಸ್ ಫಿಲ್ ಮಾಡೋದಿಲ್ಲ ಅಂತ ಹೇಳಿದ್ರೆ ನಮಗೆ ಕೇಳೋದಿದ್ದಾರೆ. ಯಾಕೆ ಅಪೆಂಡಿಕ್ಸ್ ನಾನು ರೆಫರ್ ಮಾಡ್ತೇನೆ, ಮಂಗಳೂರಿಗೆ ಕಳಿಸ್ತೇನೆ ಅಂತ ಹೇಳಿದ್ರೆ ಆಯುಷ್ಮಾನ್ ಮಾಡಿ ನಮಗೆ ಕೇಳೋದಿದ್ದಾರೆ. ನಿಮ್ಗೆ ಸಂಬಳ ಯಾಕೆ ಕೊಡ್ತೇವೆ, ಒಂದು ಅಪೆಂಡಿಕ್ಸ್ ನೀವು ಮಾಡಲ್ಲ ಅಂದ್ರೆ, ಸಿಸೇರಿಯನ್ ಮಾಡಲ್ಲ, ಗರ್ಭಕೋಶದ ಆಪರೇಷನ್ ನೀವು ಮಾಡಲ್ಲ ಅಂತ ನಮಗೆ ಕೇಳೋದಿದ್ದಾರೆ. ಅವಾಗ ಇಲ್ಲಿ ಆ ತಾಲೂಕು ಹಾಸ್ಪಿಟಲ್ ಏನ್ ನಮ್ಮ ಡಿಗ್ರಿಗೆ ತಕ್ಕ ಹಾಗೆ ನಾವೇನ್ ಮಾಡ್ಬೇಕು ಅಂತ ಮಾಡ್ಲೇಬೇಕು, ಅಲ್ಲಿ ಎಕ್ಸ್ಕ್ಯೂಸ್ ಇಲ್ಲ. ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಮಟ್ಟಕ್ಕೆ ಏನೇನ್ ಮಾಡ್ಬೇಕು ಅದನ್ನ ಮಾಡ್ಲೇಬೇಕು. ಒಂದ್ ವೇಳೆ ಅದೂ ಸಹ ಆಗ್ತಾ ಇಲ್ಲ ಫಾರ್ ವೇರಿಯಸ್ ರೀಸನ್ಸ್, ಆವಾಗ ಸರ್ಕಾರದಿಂದ ಪರ್ಮಿಷನ್ ಇಂದ ಆಯುಷ್ಮಾನ್ ಮಾಡಿ ಬೇರೆ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಮಾಡಿಸ್ಕೊಂಡು ಅದಕ್ಕೆ ಗೌರ್ಮೆಂಟ್ ಫಿಕ್ಸ್ ಮಾಡಿರೋ ರೇಟಿಗೆ ಅವರು ಪ್ರೈವೇಟ್ಗೆ ರಿಯಂಬರ್ಸ್ ಮಾಡ್ತಾರೆ. ಇದು ಆಯುಷ್ಮಾನ್ ಇದು ಕೋರ್ ಫಿಲಾಸಫಿ ಹೀಗಿದೆ. ಬಟ್ ಹಾಗೇನೆ ಪ್ರೈವೇಟ್ ಅವರಿಗೂ ಸಹ ಗೌರ್ಮೆಂಟ್ ಇಂದ ಫಾರ್ ಎಕ್ಸಾಂಪಲ್ ಇಷ್ಟು ಪರ್ಸೆಂಟೇಜ್ ಬೆಡ್ ಅವರು ಆಯುಷ್ಮಾನಿ ಗೌರ್ಮೆಂಟ್ ಇಡ್ಲೇಬೇಕಂತಿಲ್ಲ. ಮೋಸ್ಟ್ ಆಫ್ ದ ಟೈಮ್ಸ್ ನಿಮ್ಗೆ ಗೊತ್ತಿದೆ, ಎಲ್ರಿಗೂ ಗೊತ್ತಿರೋ ವಿಷಯ. KMC ಮಣಿಪಾಲದಲ್ಲಿ ಇನ್ನೇನೋ ಬೆಡ್ ಫುಲ್ ಆಗಿರ್ತದೆ, ಅವ್ರು ಎಷ್ಟು ಪರ್ಸೆಂಟೇಜ್ ಇಡ್ಬೇಕಂತಿದ್ದಾರೆ ಅದು ಬೆಡ್ ಫುಲ್ ಆಗ್ತದೆ. ಸೊ ಒಂದು ಮನುಷ್ಯರಿಗೆ ಒಂದು ಏನಾದ್ರು ಪ್ರಾಬ್ಲಮ್ ಇದೆ, KS ಹೆಗ್ಡೆಲ್ಲೇ ಫಾರ್ ಎಕ್ಸಾಂಪಲ್ ಐ ಟೇಕ್ ಎನ್ ಎಕ್ಸಾಂಪಲ್, ನೀವು KS ಹೆಗ್ಡೆಲ್ಲೇ ನಾವು ಆಪರೇಷನ್ ಆಗ್ಬೇಕಂದ್ರೆ ಅವ್ರಿಗೆ ಆ ಟೈಮಲ್ಲಿ ಅವ್ರು ಹೋದ ಟೈಮಲ್ಲಿ ಅವ್ರದ್ದು ಪರ್ಸೆಂಟೇಜ್ ಆಫ್ ಆಯುಷ್ಮಾನ್ ಬೆಡ್ಸ್ ಫುಲ್ ಆಗಿರೋದಿದ್ರೆ ಅವರಿಗೆ ಅವಾಗ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದು ದಿನ ನೀವೆಲ್ಲರೂ ನಮ್ಗೆ ಬೇರೆ ಬೇರೆ ವಿಷಯದಲ್ಲಿ ಫೋನ್ ಮಾಡಿದವ್ರೆ, ಬೇರೆ ಬೇರೆ ವಿಷಯದಲ್ಲಿ ನಾವು ಡಿಸ್ಕಸ್ ಮಾಡಿರೋದೆ. ಸೊ ಇದು ಆಯುಷ್ಮಾನ್ ಮತ್ತೆ ಗೌರ್ಮೆಂಟ್ ಸ್ಕೀಮು ನಾವು ಮುಂದಿನ ದಿನಗಳಲ್ಲಿ ಏನಾಗಬೇಕಂತಂದ್ರೆ ಗೌರ್ಮೆಂಟ್ ಏನ್ ಹೇಳ್ತಂದ್ರೆ ಸೂನರ್ ಆರ್ ಲೇಟರ್ ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ಗಳನ್ನ ಎನೇಬಲ್ ಮಾಡುತ್ತೆ, ಎಲ್ಲರೂ ಗೌರ್ಮೆಂಟ್ ಹಾಸ್ಪಿಟಲ್ ಆಗಬೇಕು ಅನ್ನೋ ಉದ್ದೇಶ ಗೌರ್ಮೆಂಟ್ ಹಾಸ್ಪಿಟಲ್ಗೆ, ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ಗೆ ಇದೆ. ಸೊ ಈ ಕ್ಯಾಂಪಲ್ಲಿ ನೋಡಿ ನೀವು ಹೇಳಿದಾಗೆ ಜನರಲಿ ಕ್ಯಾಂಪ್ ಅಂದ್ರೆ ಜೂನಿಯರ್ ಯಾರೋ ಪೋಸ್ಟ್ ಗ್ರಾಜುಯೇಟ್ಸ್ ಬಂದು ಕ್ಯಾಂಪ್ ಮಾಡೋದು ಹಾಗೆಲ್ಲ ನಡೀತದೆ, ಕೆಲವು ಕಡೆ ನೋಡಿದ್ದೀರಿ. ಬಟ್ ಈಗಿಂದ ನನಗೆ ಸಂತೋಷ ಆಯ್ತಿತ್ತು ನೋಡಿ, ಮೊನ್ನೆ ಭರತ್ ಫೋನ್ ಮಾಡಿದಾಗ, ಡಾಕ್ಟರ್ ಭರತ್ ನಿಮ್ಗೆ ಗೊತ್ತು ಭಟ್ಕಳದವರು, ಅವ್ರು ಫೋನ್ ಮಾಡಿದಾಗ ಈ ಸೈಡ್ ನಮ್ಮ HOD ಬರ್ತಾ ಇದ್ರಲ್ಲ, ಎಕ್ಸ್ಟ್ರೀಮ್ಲಿ ವೆರಿ ಇಂಪ್ರೆಸಿವ್ ಮೂವ್. ಯಾಕಂತ ಹೇಳಿದ್ರೆ ನಾವು ಇವತ್ತಿನವರೆಗೆ ಯಾವುದೇ HODಗಳನ್ನ ನೆಲೆ ಬಂದುಕೊಂಡು ಕ್ಯಾಂಪ್ ಮಾಡಿದ್ದು ಬಹಳ ಅಪರೂಪ ನೋಡಿದ್ವಿ. ಸೊ ಹಾಗಾಗಿ ಐ ಕ್ಯಾನ್ ಸಿ ಆಲ್ ದ ವೆಲ್ ಕ್ವಾಲಿಫೈಡ್ ಅಂಡ್ ವೆಲ್ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ಹಿಯರ್. ಅಂಡ್ ಇದನ್ನ ಎಲ್ಲರೂ ಇದರ ಉಪಯೋಗ ತಗೊಳ್ಳಿ. ಇದು ಸರ್ಕಾರ ಇದರಲ್ಲಿ ಏನಾದ್ರು ಐಡೆಂಟಿಫೈ ಆಗಿ ಏನಾದ್ರು ಒಂದು 100 ಜನ ಪೇಷಂಟ್ ತೋರಿಸಿದ್ರು ಅದು 20 ಜನರಿಗೆ ಏನೋ ಮಂಗಳೂರಲ್ಲಿ ಆಪರೇಷನ್ ಮಾಡುವಂಥದ್ದು, ಇನ್ನೇನೋ ಇಂಟರ್ವೆನ್ಷನ್ ಬೇಕಾಗಿರೋ ಪೇಷಂಟ್ಸ್ ಏನಾದ್ರು ಇದರಲ್ಲಿ ಐಡೆಂಟಿಫೈ ಆದ್ರೆ ಅವರಿಗೆ ಖಂಡಿತವಾಗ್ಲೂ ನಾವು ನಮ್ಮ ಆಯುಷ್ಮಾನಿಂದ ಏನ್ ಮಾಡ್ಕೊಡ್ಲಿಕ್ಕೆ ಆಗುತ್ತಂತಿಲ್ಲ, ಆಯುಷ್ಮಾನ್ ಖಂಡಿತವಾಗ್ಲೂ ಮಾಡ್ಕೊಡೋಣ. ಓನ್ಲಿ ಥಿಂಗ್ ನೀವು ಆಮೇಲೆ ನಿಮ್ಮ ಆಯುಷ್ಮಾನ್ ಯಾರು ನೋಡ್ಕೊಳ್ತಾರೆ ಅವ್ರಿಗೆ ಸ್ವಲ್ಪ ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇರ್ಲಿಕ್ಕೆ ಹೇಳಿ. ಯಾಕಂತ ಹೇಳಿದ್ರೆ ನೀವು ಜನರಲ್ ಏನಾಗುತ್ತೆ, ನಾವು ಕ್ಯಾಂಪ್ ಮಾಡ್ತೇವೆ, ಇಲ್ಲಿ ನಮ್ಮಷ್ಟು ನಾವು ಹೋಗ್ತೇವೆ, ನಿಮ್ಮಷ್ಟು ನೀವು ಹೋಗ್ತೇವೆ, ಪೇಷಂಟ್ಸ್ ಏನ್ ಮಾಡ್ಬೇಕಂತ ಗೊತ್ತಾಗೋದು. ಇಲ್ಲಿ ಹೇಳಿರ್ತಾರೆ ಇದೊಂದು ಆಗ್ಬೇಕು ಆಪರೇಷನ್, ಅವ್ರಿಗೆ ಯಾರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕು, ಹೇಗೆ ಆಯುಷ್ಮಾನ್ ತಗೋಬೇಕು, ಎಲ್ಲ ಹೋಗ್ಬೇಕು, ಅದು ಅವ್ರಿಗೆ ಗೊತ್ತಾಗಲ್ಲ. ಕ್ಯಾಂಪ್ ಆದ್ಮೇಲೆ ಎಲ್ಲರೂ ಮರೀತಾರೆ ಜನರಲ್, ನಿಮ್ಮಷ್ಟಕ್ಕೆ ನೀವು ನಮ್ಮಷ್ಟು. ಸೊ ಅದಾಗ್ಲಿಕ್ಕಿಲ್ಲ. ಯಾವುದೇ ಕ್ಯಾಂಪ್ ಮಾಡಿದ್ರೆ ಅದಕ್ಕೊಂದು ನಾವು ಎಂಡ್ ಕಾಣೋವರೆಗೆ ವಿ ಶುಡ್ ಬಿ ಇನ್ ಟಚ್ ವಿತ್ ದ ಪೇಷಂಟ್ ಶುಡ್ ನಾಟ್ ಬಿ ಲಾಸ್ಟ್ ಇನ್ ದ ಬಾರ್ಗಿನ್. ಸೊ ಅವರಿಗೆ ಎಲ್ಲಿ ಹೋಗ್ಬೇಕು, ಏನ್ ಮಾಡಬೇಕು, ಎಲ್ಲಿಂದ ಕಾರ್ಡ್ ತಗೋಬೇಕು, ಯಾರಿಗೆ ಮೀಟ್ ಆಗ್ಬೇಕಂತ ಕರೆಕ್ಟ್ ಆಗಿ ನಾವು ಅದನ್ನ ಎಂಡ್ ಫುಲ್ ಸ್ಟಾಪ್ ಮಾಡಿದ್ರೆ ಮಾತ್ರ ಈ ಕ್ಯಾಂಪಿಗೆ ಒಂದು ಅರ್ಥ ಅಂತ ಬರ್ತದೆ. ಸೊ
ಸೊ ಎಲ್ಲರೂ ಇದರ ಉಪಯೋಗ ತಗೊಳ್ಳಿ. ಬಟ್ ನಾನು ಐ ವಿಲ್ ನಾಟ್ ಬಿ ಟೈಮಲ್ಲಿ ನಾನು ಇರಲ್ಲ, ನಾನು ಬೆಂಗಳೂರಲ್ಲಿ ಇರ್ತೇನೆ. ಬಟ್ ನಮ್ಮ ಸ್ಟಾಫ್ ಎಲ್ಲ ಇರ್ತಾರೆ, ನಮ್ಮ ಡಾಕ್ಟರ್ಸ್ ಇರ್ತಾರೆ. ಐ ವಿಶ್ ದ ಕ್ಯಾನ್ ಹ್ಯೂಜ್ ಸಕ್ಸಸ್ ಅಂಡ್ ಆಲ್ ದ ಬೆಸ್ಟ್.